ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಎಷ್ಟು ಸಲ ಅಂದ್ಕೊಳ್ತೀನಿ ನಾನು, ಸಾಕಪ್ಪ ಸಾಕು, ಇವತ್ತಿಗೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟಾಪಿಕ್ಕೇ ಸಾಕು, ಇದನ್ನು ಬಿಟ್ಟು ಬೇರೆ ಏನಾದರೂ ಮಾತಾಡೋಣ ಅಂತ. ಆದರೆ ವಾರದಲ್ಲಿ 3 ದಿನ ಹೆಂಗೆ ಹುಡುಕಿದ್ರೂ ಅವರೇ ಕಾಣ್ತಾರಪ್ಪ. ಅದು ಯಾಕೋ ಗೊತ್ತಾಗ್ತಿಲ್ಲ. ನಾವೇ ಅವರನ್ನು ಹುಡ್ಕೊಂಡು ಹೋಗ್ತೀವೋ ಅಥವಾ ಅವರ ಸುದ್ದಿಗಳೇ ನಮ್ಮನ್ನು ಹುಡ್ಕೊಂಡು ಬರ್ತಾವ, ಒಂದೂ ಗೊತ್ತಾಗ್ತಿಲ್ಲ. ಹೀಗೆ ಮೊಬೈಲ್ ಹಿಡ್ಕೊಂಡು ಸೋಷಿಯಲ್ ಮೀಡಿಯಾವನ್ನು ನೋಡ್ತಾ ಇದ್ದೆ. ಒಂದು ವಿಡಿಯೋ ಕಣ್ಣಿಗೆ ಬಿತ್ತು. ನಮ್ಮ ರಜನಿಕಾಂತ್ ಅವರ ಮೂವಿ ಸೀನು, ಶಿವಾಜಿ ಸಿನಿಮಾ ಅದು ಅಂದ್ಕೊಳ್ತೀನಿ. ರಜನಿಕಾಂತ್ ಅವರು ಹಾಗೆ ನಡೆದುಕೊಂಡು ಬರ್ತಾ ಇದ್ರೆ ರಸ್ತೆಗಳೆಲ್ಲ ಫುಲ್ ಡೆವಲಪ್ ಆಗ್ತಾ ಇದ್ವು. ಅಕ್ಕಪಕ್ಕದಲ್ಲಿರೋ ಬಿಲ್ಡಿಂಗ್ಗಳು ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದ್ವು. ಅಯ್ಯೋ, ಹಿಂಗ್ಯಾಕಪ್ಪ ರಿಯಲ್ ಲೈಫಲ್ಲೂ ಆಗಲ್ಲ ಅಂದ್ಕೊಂಡಿದ್ದೆ. ಆದರೆ ಈಗ ಇದು ಬರೀ ರಜನಿಕಾಂತ್ ಸಿನಿಮಾಗೆ ಸೀಮಿತ ಅಲ್ಲ, ಇಂತಹದ್ದೇ ಒಬ್ಬ ನಾಯಕ ನಮ್ಮಲ್ಲಿದ್ದಾರೆ ಅನ್ನೋದು ಈಗೀಗ ಗೊತ್ತಾಯಿತು. ಅವರ ಹೆಸರು ಮಲ್ಲಿಕಾರ್ಜುನ್ ಖರ್ಗೆ. ಜಸ್ಟ್ ಕೆಲವು ನಿಮಿಷಗಳಲ್ಲಿ ಕಲಬುರ್ಗಿಯನ್ನು ನಮ್ಮ ಖರ್ಗೆ ಸಾಹೇಬರು ಸಿಂಗಾಪುರದ ಲೆವೆಲ್ಗೆ ಬಿಲ್ಡಪ್ ಮಾಡಿಬಿಟ್ಟಿದ್ದಾರೆ. ಇಡೀ ದೇಶದ ರಾಜಕಾರಣಿಗಳು ಖರ್ಗೆ ಸಾಹೇಬರನ್ನು ನೋಡಿ ಕಲಿತ್ಕೊಳ್ಬೇಕು. ಹಾಗಾದರೆ ಕಲಬುರ್ಗಿ ಹೆಂಗೆ ಡೆವಲಪ್ ಆಗಿದೆ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತೀನಿ. ವೀಕ್ಷಕರೇ, ಖರ್ಗೆ ಸಾಹೇಬ್ರವ್ರದ್ದು ಒಂದು ಡೈಲಾಗು ರೀಸೆಂಟಾಗಿ ಬಹಳ ಫೇಮಸ್ ಆಗಿತ್ತು. ನಿಮಗೂ ಕೇಳಿ ಆ ಡೈಲಾಗು ಬೇಜಾರು ಬಂದಿರಬಹುದು. ಆದರೂ ಆ ಡೈಲಾಗ್ ಇಲ್ಲದೆ ಈ ಸ್ಟೋರಿ ಕಂಪ್ಲೀಟ್ ಅಂತೂ ಆಗೋದಿಲ್ಲ. ಸೊ ದಯವಿಟ್ಟು ಯಾರೂ ನಮ್ಮನ್ನು ಬೈಕೊಳ್ಳದೆ ಅದನ್ನು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಅರೆ ಭೈ, ಗಂಗಾ ಮೇ ಡುಬ್ಕಿ ಲೇನೆ ಸೆ ಗರೀಬಿ ದೂರ ಹೋತಿ ಕ್ಯಾ? ಆಪ್ಕೋ ಖಾನಾ ಮಿಲ್ತಾ ಪೇಟ್ ಕೋ ना बताइए. अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते. ಹಾಂ, ಇದೇ ನೋಡಿ, ಮಹಾಕುಂಭಮೇಳದ ಸಮಯದಲ್ಲಿ ಖರ್ಗೆ ಸಾಹೇಬರು ಹೇಳಿದ ಮಾತಿತು. ಕುಂಭಮೇಳಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ. ಇದನ್ನು ಕೇಳಿ ತುಂಬ ಜನ ಇನ್ಸ್ಪೈರ್ ಆಗಿಬಿಟ್ಟಿದ್ರು. ಅದರ ಜೊತೆಗೆ ಕೆಲವರಿಗೆ, ಸರಿ ಕುಂಭಮೇಳಕ್ಕೆ ಹೋದರೆ ಬಡತನ ನಿರ್ಮೂಲನೆ ಆಗೋದಿಲ್ಲ, ಹಾಗಾದರೆ ಬಡತನ ನಿರ್ಮೂಲನೆ ಆಗೋದಕ್ಕೆ ಏನು ಮಾಡಬೇಕು ಅನ್ನೋ ಯೋಚನೆ ಕೂಡ ಹುಟ್ಟುಕೊಂಡಿತ್ತು. ಹೀಗಿರುವಾಗ ಅದಕ್ಕೂ ನಮ್ಮ ಖರ್ಗೆ ಸಾಹೇಬರು ಒಂದು ದಾರಿಯನ್ನು ತೋರಿಸೇ ಬಿಟ್ರು ನೋಡಿ. ಎಲ್ಲರೂ ಕೇಳಿ, ಕುಂಭಮೇಳಕ್ಕೆ ಹೋಗೋದ್ರಿಂದ ಬಡತನ ನಿರ್ಮೂಲನೆ ಆಗೋದಿಲ್ಲ. ಹೀಗೆ ಟೋಪಿ ಹಾಕ್ಕೊಂಡು ಇಫ್ತಿಯಾರ್ ಕೂಟಕ್ಕೆ ಹೋದರೆ ಮಾತ್ರ ಬಡತನ ನಿರ್ಮೂಲನೆ ಆಗೋದು. ರಾಮ ಮಂದಿರದ ಉದ್ಘಾಟನೆಗೆ ಹೋಗೋದಿಲ್ಲ, ಕುಂಭಮೇಳಕ್ಕೂ ಕಾಲಿಡೋದಿಲ್ಲ. ಅದೇ ಖರ್ಗೆ ಸಾಹೇಬರು ಹಾಗೂ ಸೋನಿಯಾ ಮೇಡಮ್, ಅಖಿಲೇಶ್ ಯಾದವ್ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗ್ತಾರೆ. ಖರ್ಗೆ ಸಾಹೇಬ್ರೆ, ಇದರಿಂದ ದೇಶದ ಬಡತನ ನಿರ್ಮೂಲನೆ ಆಗುತ್ತಾ? ಹಾಗಾದ್ರೆ ಈಗ ಇಫ್ತಿಯಾರ್ ಕೂಟಕ್ಕೆ ಹೋಗಿ ತಿಂದು ಬಂದ ಮೇಲೆ ನಿಮ್ಮ ಕಲಬುರ್ಗಿ ಜಿಲ್ಲೆ ಸಿಂಗಾಪುರ ಆಗಿಬಿಡ್ತಾ? ನಾನು 1 ವಾರ ಕಾದು ನೋಡಿದೆ, ಏನಾದರೂ ಆಗಬಹುದೇನೋ ಅಂತ. ಬಟ್ ಆ ರೀತಿಯ ಯಾವ ಸುದ್ದಿಯೂ ನಾವು ಕಿವಿಗೆ ಬಿದ್ದಿಲ್ಲ. ಉತ್ತರ ಕರ್ನಾಟಕದ ಮಂದಿ ಕೆಲಸ ಹುಡ್ಕೊಂಡು ಊರು ಬಿಟ್ಟು ಗುಳೆ ಹೋಗ್ತಿದ್ದಾರಂತೆ. ಉದ್ಧಾರ ಆಗಿದ್ದು ನಿಮ್ಮ ಕ್ಷೇತ್ರವಲ್ಲ ಸ್ವಾಮಿ, ನೀವು. ಹೀಗೆ ಓಲೈಕೆ ರಾಜಕೀಯ ಮಾಡಿಕೊಂಡೆ ನಿಮ್ಮ ಬಡತನದ ನಿರ್ಮೂಲನೆ ಮಾಡ್ಕೊಂಡು ಬಂದ್ರಿ ಅಷ್ಟೇ. ಖರ್ಗೆ ಸಾಹೇಬ್ರೆ, ನೀವು ಇಫ್ತಿಯಾರ್ ಕೂಟಕ್ಕೆ ಹೋಗಿದ್ದನ್ನು ನಾವು ತಪ್ಪು ಅಂತಿಲ್ಲ. ನೀವು ಕುಂಭಮೇಳಕ್ಕೆ ಬರದೇ ಇದ್ದಿದ್ದು ನಿಮ್ಮ ತಪ್ಪಲ್ಲ. ಆದರೆ ಇನ್ನೊಬ್ಬರ ಭಾವನೆಗೆ ಹರ್ಟ್ ಮಾಡಿ ಇಫ್ತಿಯಾರ್ ಕೂಟದಲ್ಲಿ ಗಂಟಲವರೆಗೂ ತಿಂದ್ರಲ್ಲ, ಅದು ತಪ್ಪು. ಒಬ್ಬ ರಾಜಕಾರಣಿ ಅಥವಾ ನಾಯಕ ಹೇಗಿರಬೇಕು ಅನ್ನೋದನ್ನು ಮೋದಿಜಿಯನ್ನು ನೋಡಿ ನೀವು ಕಲಿಬೇಕಿದೆ. ಮೋದಿಜಿಯವರು ಸನಾತನ ಧರ್ಮದ ಅನುಯಾಯಿ, ಹಾಗಂತ ಬೇರೆ ಮತಗಳ ವಿರೋಧಿ ಅಲ್ಲ.
ಇದೇ ರಂಜಾನ್ ಹಬ್ಬಕ್ಕೆ ಮುಸ್ಲಿಮರಿಗಾಗಿ ಕಿಟ್ಗಳನ್ನು ಕೊಟ್ಟಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ನೆನಪಿರಲಿ. ಆದರೆ ಇದ್ಯಾವುದು ಲೆಕ್ಕಕ್ಕಿಲ್ಲದೆ ಅವರನ್ನು ಮುಸ್ಲಿಂ ವಿರೋಧಿ ಅಂತ ಯಾಮರಿಸಿ ಅವರ ಬೇಳೆ ಬೇಯಿಸ್ಕೊಳ್ತಿದ್ದಾರೆ ಅಷ್ಟೇ. ಈ ಕೆಟ್ಟ ರಾಜಕೀಯವನ್ನು ಬಿಟ್ಟುಬಿಡಿ. ನೀವು ಯಾವ ಮತವನ್ನಾದರೂ ಫಾಲೋ ಮಾಡಿ, ಯಾವ ಸಿದ್ಧಾಂತವನ್ನಾದರೂ ಇಟ್ಟುಕೊಳ್ಳಿ, ಆದರೆ ಹಿಂದೂ ಧರ್ಮದ ಆಚರಣೆಯನ್ನು ಕೆಣಕಬೇಡಿ ಅಷ್ಟೇ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.